ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಈ ದಿನ ಬಾಸ್ಕೆಟ್ಬಾಲ್ ಟೂರ್ನಮೆಂಟನ್ನು ಆಯೋಜಿಸಲಾಗಿದೆ. ಬೆಂಗಳೂರಿನಿಂದ ವಿವಿಧ ಶಾಲೆಯ ತಂಡಗಳು ಆಗಮಿಸಿದಿರಿ. ಅದೇ ರೀತಿ ಕೋಲಾರ ತಂಡಗಳು ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸಿದಿರಿ. ಮೊದಲ ಪಂದ್ಯದಲ್ಲಿ ಬೆಂಗಳೂರು ಮತ್ತು ಕನಕ ತಂಡ ಕೋಲಾರದ ಅತ್ಯುತ್ತಮವಾಗಿ ಆಟ ಆಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಕ್ಕಳು ಪ್ರತಿ ಶೂಟನ್ನು ಕೂಡ ಎಂಜಾಯ್ ಮಾಡ್ತಾ ಕ್ರೀಡಾ ಸ್ಫೂರ್ತಿಯನ್ನು ಮೆರೀತಾ ಇದ್ದಾರೆ ಮತ್ತು ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಮಕ್ಕಳಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಕೋಲಾರದ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಶಾಲೆ ಕೋಲಾರದಂಥ ಬರಪೀಡಿತ ಪ್ರದೇಶದಲ್ಲಿ ಹಿಂದುಳಿದಿರುವಂಥ ಮಕ್ಕಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯಾಭ್ಯಾಸವನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಬಹಳ ಕನಸುಗಳನ್ನು ಇಟ್ಟುಕೊಂಡು ಶಬರೀಶ್ ಅವರು ಮತ್ತು ಅವ್ರ ಕುಟುಂಬ ವರ್ಗದವರು ಈ ಶಾಲೆಯನ್ನು ಆರಂಭಿಸಿದ್ದಾರೆ. ಈ ಶಾಲೆಯನ್ನು ಇಷ್ಟು ಅಚ್ಚುಕಟ್ಟಾಗಿ ರೂಪಿಸೋದಕ್ಕೆ ಶ್ರೀದೇವಿ ಮೇಡಮ್ ಕೂಡ ಮತ್ತು ಅವರ ಎಲ್ಲ ತಂಡ ಕಾರಣಕರ್ತರಾಗಿದ್ದಾರೆ. ಇವತ್ತು ಕೋಲಾರದಲ್ಲಿ ಬಾಸ್ಕೆಟ್ಬಾಲ್ ಟೂರ್ನಿಮೆಂಟನ್ನು ತಮ್ಮ ಶಾಲೆಯ ಮಕ್ಕಳಿಗೆ ಪರಿಚಯ ಆಗಲಿ, ತಮ್ಮ ಶಾಲೆಯ ಮಕ್ಕಳು ಕೂಡ ಅತ್ಯುತ್ತಮ ಬಾಸ್ಕೆಟ್ಬಾಲ್ ಕ್ರೀಡಾಪಟುಗಳಾಗಲಿ ಅನ್ನೋ ಕಾರಣಕ್ಕಾಗಿ ಇವತ್ತು ಈ ಟೂರ್ನಿಮೆಂಟನ್ನು ಆಯೋಜನೆ ಮಾಡಿರುವಂಥದ್ದು ತುಂಬ ಅಭಿನಂದನಾರ್ಹ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಇವತ್ತು ಕೋಲಾರ ಮತ್ತು ಬಾಸ್ಕೆಟ್ಬಾಲ್ಗೆ ತುಂಬ ಸುದೀರ್ಘವಾದ ಸಂಬಂಧ ಇದೆ. ಸುಮಾರು 50-60 ವರ್ಷಗಳಿಂದ ಕೋಲಾರದಲ್ಲಿ ಬಾಸ್ಕೆಟ್ಬಾಲ್ ಆಟವನ್ನು ಆಡ್ತಾ ಇದ್ದಾರೆ. ಅನೇಕ ಹಿರಿಯರು ರಾಜ್ಯ ಮತ್ತು ರಾಷ್ಟ್ರೀಯ ಪಂದ್ಯಗಳಲ್ಲಿ ಕೋಲಾರ ಮತ್ತು ಕರ್ನಾಟಕ ಮತ್ತು ಭಾರತವನ್ನು ಕೋಲಾರದಿಂದ ಸ್ಪರ್ಧಿಸಿದ್ದಾರೆ. ಇವತ್ತಿಗೂ ಸಹ ಕರ್ನಾಟಕದ ಯಾವುದೇ ಪ್ರತಿಷ್ಠಿತ ತಂಡದಲ್ಲಿ ಕೋಲಾರದ ಇಬ್ಬರಾದರೂ ಕೂಡ ಆಟಗಾರರು ಇರುವಂಥ ಹೆಸರಾಂತ ಖ್ಯಾತಿ ಕೋಲಾರಕ್ಕಾಗಿದೆ. ಇವತ್ತು ಖೇಲೋ ಇಂಡಿಯಾ ಕೇಂದ್ರ ಸರ್ಕಾರ ಕೋಲಾರ ಜಿಲ್ಲೆಯ ಕ್ರೀಡೆಯಾಗಿ ಬಾಸ್ಕೆಟ್ಬಾಲನ್ನು ಆಯ್ಕೆ ಮಾಡ್ಕೊಂಡದ್ದು ಕೂಡ ಆ ಕೋಲಾರ ಮತ್ತು ಬಾಸ್ಕೆಟ್ಬಾಲ್ಗಿರುವಂಥ ಸಂಬಂಧವನ್ನು ಎತ್ತಿ ಹಿಡಿದಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಶಾಲೆಯವರು ಇವತ್ತು ಬಾಸ್ಕೆಟ್ಬಾಲನ್ನು ಪ್ರೋತ್ಸಾಹಿಸೋದಕ್ಕಾಗಿ ಮತ್ತು ತಮ್ಮ ಮಕ್ಕಳಿಗೆ ಪರಿಚಯಿಸೋಕ್ಕಾಗಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡುವಂಥದ್ದು ತುಂಬ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವಂಥ ಎಲ್ಲ ತಂಡಗಳಿಗೂ ಶುಭವಾಗಲಿ ಮತ್ತು ಎಲ್ಲ ಆಟಗಾರರು ಕೂಡ ಅತ್ಯಂತ ಸುರಕ್ಷಿತವಾಗಿ ಹೊಂದಾಣಿಕೆಯಿಂದ ಸ್ಫೂರ್ತಿದಾಯಕವಾಗಿ ಕ್ರೀಡಾ ಸ್ಫೂರ್ತಿಯನ್ನು ಮೆರೆದು ಆಟವನ್ನು ಆಡಲಿ. ಎಲ್ಲ ಕ್ರೀಡಾಪಟುಗಳಿಗೂ ಶುಭವಾಗಲಿ. ಪ್ರತಿಯೊಬ್ಬರು ಕೂಡ ಭಾಳ ಚೆನ್ನಾಗಿ ಆಟವನ್ನು ಆಡಿ ಮಕ್ಕಳಿಗೆ ಸ್ಫೂರ್ತಿಯನ್ನು ತುಂಬಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕ್ರೀಡಾಕೂಟಕ್ಕೆ ಶುಭವಾಗಲಿ.